ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 2ನೇ ಸಂಧಿಯ ಸೂಚನೆ. ಬಂದು ಕಂಡನು ಸಂಜಯನು ಯಮನಂದನನಲ್ಲಿಂದ ಮರಳಿದು, ಬಂದು ಕೌರವ ನೃಪತಿ ಗರುಹಿದನು ಅವರ ಮಾತುಗಳ. ದುರ್ಯೋಧನ ಕಳಿಸಿರತಕ್ಕಂಥ ಸಂಜಯ ಪಾಂಡವರ ಹತ್ರ ಬಂದು ಅವರು ಹೇಳಿರತಕ್ಕಂಥ ವಿಚಾರವನ್ನು ಮತ್ತೆ ದುರ್ಯೋಧನನಿಗೆ ತಿಳಿಸ್ತಾನೆ ಅನ್ನತಕ್ಕಂಥ ಸಂಧಿಯ ಸೂಚನೆ. ಎಲೆ ಪರೀಕ್ಷಿತ ತನಯ ಕೇಳುಮ್ಮಳಿಸಿದನು ಯಮಸೂನು, ಮುರರಿಪು ಫಲುಗುಣಗೆ ಮೈಗೊಡುವನೋ ಕೌರವರಿಗೆ ಒಳಗಹನು. ಪಾಪಧರ್ಮರಾಜನಿಗೆ ಒಂದು ಕಡೆ ಮನಸ್ಸಿನಲ್ಲದೇ ಆತಂಕ. ಅರ್ಜುನ ಹೋಗಿದ್ದಾನೆ ಪರಮಾತ್ಮನ ಹತ್ರ, ದುರ್ಯೋಧನ ಬಂದಿದ್ದಾನೆ ಪರಮಾತ್ಮನ ಹತ್ರ. ಪರಮಾತ್ಮ ಯಾರ ಕಡೆ ಹೋಗ್ತಾನೋ ಏನೋ ತಿಳಿಯಲರಿದ ಎನಲು ಎನ್ನುತ್ತಿರುತ್ತಿರಲು ಬಲಗಣ್ಣು ಅಲುಗಿತು. ನನಗೆ ಗೊತ್ತಾಗ್ತಾ ಇಲ್ಲಲ್ಲ ಏನು ಮಾಡಬೇಕು ಅಂತ ಅಂದ್ಕೊಳ್ಳಷ್ಟರೊಳಗೆ ಅವನ ಬಲಗಣ್ಣು ಅದರಿತಂತೆ. ಇದಿರೊಳು ಕೈಯ ಗುಡಿಯಲ್ಲಿ ಸುಳಿದನೊಬ್ಬನು ಬಹಳ ಮಾರ್ಗಶ್ರಮದ ಭಾರದಲ್ಲಿ. ಒಬ್ಬ ದೂತ ಅಲ್ಲಿ ನೇರವಾಗಿ ಬಂದಿದ್ದಾನಂತೆ. ಹೇಳಿದ, ಇದಿರುಗೊಳ್ಳೇಳ ರಸ ಕಟ್ಟಿ ಸುಮುದದಿ ಗುಡಿಯನು ರಣದೊಳ ಹಿತರ ಸದೆದಿ ಹೋಗಿನ್ನೇನು ಸರಿಯೇ ಸುರರು ಗಿರರುಗಳು. ಮಹಾರಾಜ, ಇನ್ನ ದೇವದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷ ಆದಿಯಾಗಿ ಯಾರು ನಿಧಿ ಸಮ ಅಲ್ಲ. ಯಾಕೆಂದ್ರೆ ಪರಮಾತ್ಮ ನಿನ್ನ ಕಡೆ ಬಂದಿದ್ದಾನೆ. ಪದವನರಸಿದರು ಆಳಿಗೊಂಡನು ಸದಮಲ ಶ್ರುತಿ ತತಿಯ ಎಂಬಗ್ಗದ ಮಹಾಪರದೈವ ವಿಜಯಂಗೈದು ಅಯುತ್ತಿದೆ ಎಂದ. ವೇದಾಂಗಗಳಿಗೂ ಕೂಡ ಸಿಗ್ತಾ ಇರತಕ್ಕಂಥ ಪರಮಾತ್ಮ ನಿನಗೆ ವಶನಾಗಿ ಆಗಿದ್ದಾನಯ್ಯ. ಇವಾಗ ಕಥೆಗೆ ನಿನ್ನೊಡ ಹುಟ್ಟಿದನ ಸಾರಥಿತನವ ಕೈಗೊಂಡ ನಿನ್ನೀ ಪೃಥ್ವಿ ನಿನ್ನಯ ರಾಣಿ ವಾಸವು ಚಿಂತೆ ಬೇಡಿದಕ್ಕೆ. ಅದರಲ್ಲಿ ವಿಶೇಷ ಏನು ಅಂದರೆ, ಬರೀ ನಿನ್ನ ಕಡೆ ಬಂದಿಲ್ಲ, ನಿನ್ನ ತಮ್ಮ ಅರ್ಜುನನ ರಥದ ಸಾರಥಿಯಾಗಿ ಬಂದಿದ್ದಾನಯ್ಯ. ನಿನಗಿನ್ನಿದ್ರೇ ಇಲ್ಲ ಅಂತ ಹೇಳಿದ ತಕ್ಷಣ ಏನು ಸುಮ್ಮನೆ ಸಂತೋಷ ಆಗ್ಬಿಡ್ತು. ಉಕ್ಕಿ ವಿಸಟಂಬರಿವ ಹರುಷದ ತೆಕ್ಕೆಯಲಿ ಕೈ ಕೊಡುವ ನೃಪತಿಗಳಿಕ್ಕೆಲಿಸೆ ಹೊರವಂಟನು ಅರಸನು ಸಕಲ ದಳ ಸಹಿತ. ಯೋ ಪರಮಾತ್ಮನೇ ಬರ್ತಾ ಇದ್ದಾನ, ನಮ್ಮ ಕಡೆ ಬಂದ ಅಂತ ಹೇಳಿಬಿಟ್ಟು ಸೈನ್ಯದ ಸಮೇತ ನೇರವಾಗಿ ಭಗವಂತನ ಹತ್ರ ಹೋಗಿಬಿಟ್ಟು ಅಲ್ಲಿಗೆ ನೇರವಾಗಿ ಹೋಗಿಬಿಟ್ಟಿದ್ದಾನೆ. ಹೋದ ತಕ್ಷಣ ಪದಕ್ಕೆ ಪರತರ ವಸ್ತುವನ್ನು ಗೋಚರಿಸಿದೆವಲೈ ಮುನಿಜನಂಗಳವರ ಸಮಾಧಿಗೆ ಸಮಯವಿಲ್ಲದ ವೇದ ನಮಗೊಲಿದೈ. 4 ವೇದಗಳಿಗೂ ಪುರಾಣಗಳಿಗೂ ಶಾಸ್ತ್ರಗಳಿಗೂ ಸಿಗದೇ ಇರತಕ್ಕಂಥ ಪರಮಾತ್ಮ ನಮಿಗೂ ಒಲಿದಿದೆಯಲ್ಲ ಏನೇನಿವಾಗ. ಕರುಣೀ ವಿಜಯಂಗೈದೆಯನೇ ಮುರಹರನು ನಗುತ್ತಾ ಇಂತೆಂದನು, ನಾವೀ ನರನ ಸಾರಥಿಯಲ್ಲದಿಲ್ಲಿಯ ವಸ್ತು ತಾನಿಂದ. ಏನಯ್ಯ ನನ್ನ ದೇವರು ಅಂತೀಯ, ಏನಿಷ್ಟು ಹೊಗಳ್ತೀಯ? ನಾನು ಅರ್ಜುನನಿಗೆ ಸಾರಥಿ ಅಷ್ಟೇ, ನಾನು ಯಾವ ಪರಮಾತ್ಮನೂ ಅಲ್ಲ, ದೇವರು ಅಲ್ಲ. ಆವಾಗ ಇವನಂತಾನಂತೆ,
ಬಯಲಿಗೆಮ್ಮನು ನಾಚಿಸದೆ ಪಾಳೆ ಕೆನಡೆ. ಪರಮಾತ್ಮ, ಯಾಕಪ್ಪ ಬಯಲಿಗೆ ನನ್ನನ್ನು ನಾಚಿಸ್ತೀಯ? ನಡಿ ಪಾಳಯಕ್ಕೆ ಹೋಗೋಣ ಅಂತ ಹೇಳಿದ ತಕ್ಷಣ, ನಿಯತವಿತ್ತಲು ಕೇಳು ಜನಮೇಜಯ ಮಹೀಪತಿ ಧರ್ಮಸುತನೋಲೆಯ ಹತನ ನರಿದಂತೆ ಶಲ್ಯ ನೃಪಾಲ ಹೊರವಂಟ. ಶಲ್ಯನಿಗೂ ಈ ವಿಚಾರ ಗೊತ್ತಾಯಿತು. ಪರಮಾತ್ಮ ಅವ್ರ ಕಡೆ ಹೋಗಿದಾನಂತೆ, ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಶಲ್ಯ ಮಾದ್ರದೇಶದ ರಾಜ, ಮೂರಕ್ಷೋಹಿಣಿ ಸೈನ್ಯದ ಒಡೆಯ, ಅವನು ಕೂಡ ಸೈನ್ಯ ಸಮೇತ ಹೊರಟಿದಾನಂತೆ. ಮೇಳವಿಸಿ ಹೊರವಂಟನ ಗಣಿತದಾಳು ಕುದುರೆಯ ಕೂಡಿ ಬರುತ್ತಿರೆ ಕೇಳಿದನು ಕುರುರಾಯನ ಮಾದ್ರಾಧಿಪನ ಬರವ. ಆಳುಳಗ್ಗದ ಅಗ್ಗಳನ ಅದಟ ಶಲ್ಯ ನೃಪಾಲಕನ ತಿರುಹಿದೊಡೆ ಗೆಲುವುದು ಕಾಳೆಗವು ನಮಗೆಂದು ನಿಶ್ಚಯಿಸಿದನು ಮಂತ್ರಿದಲ್ಲಿ. ದುರ್ಯೋಧನಿಗೆ ಗೊತ್ತಾಗ್ಬಿಡ್ತು, ಸೈನ್ಯ ಸಮೇತ ಹೋಗ್ತಾ ಇದ್ದಾನೆ ಶಲ್ಯ ಅನ್ನತಕ್ಕಂಥ ವಿಚಾರ. ಏನಾದರೂ ಮಾಡಿ ಪ್ಲಾನ್ ಮಾಡಿ ಈಗ ತಕ್ಷಣ ಹೋಗಿಬಿಟ್ಟು ಅವನ ಸೈನ್ಯವನ್ನು ಅವನನ್ನು ನಾನೇ ವಶಪಡಿಸ್ಕೋಬೇಕು, ಮತ್ತೆ ಪಾಂಡವರ ಕಡೆ ಹೋಗಿಬಿಟ್ಟಾನು ಅಂತ ಹೇಳಿಬಿಟ್ಟು ದುರ್ಯೋಧನ ಅಲ್ಲಿಂದ ಒಂಟ. ಇಂದ ಕೆಳ ವಸ್ತುಗಳ ಜೋಡಿಸಿ ಮುಂದೆ ಪಾಳಯ ಬಿಡುವ ಠಾವಿನೊಳಂದುಮಿಗೆ ಮಾಡಿದನು ಗುಡಿ ಗೂಡಾರ ಚೌಕಿಗೆಯ. 1 ಯೋಜನದ ಗಲದಲ್ಲಿ ಹಯವೃಂದ ಗಜಶಾಲೆಗಳ ಪರುಠವದಿಂದ ರಚಿಸಿದ ಕುಳು ಖಾಣವನು ಅಖಿಳ ಮೋಹರಕ್ಕೆ. ಅವನು ಬರೋದ್ರೊಳಗ ದಾರೆಗೆ ಏನು ಸುಮ್ಮನೆ ದೊಡ್ಡ ಬಿಡಾರವನ್ನು ನಿರ್ಮಿಸಿದಾನಂತೆ. ಎಲ್ಲಿ ನೋಡಿದರೂ ಪರಿಚಾರಕರು, ಎಲ್ಲಿ ನೋಡಿದರೂ ಉಪಚಾರ ಮಾಡತಕ್ಕಂಥವರು, ಎಲ್ಲಿ ನೋಡಿದರೂ ದುರ್ಯೋಧನನ ಒಂದು ವ್ಯವಸ್ಥೆ, ಅಡಿಗೆಯಿಂದ ಹಿಡಿದು ಸಕಲವೂ ಕೂಡ ಇವನಿಗೆ ಸಿಗುವಂತೆ ಶಲ್ಯನಿಗೆ ಏರ್ಪಾಡು ಮಾಡಿಬಿಟ್ಟಿದ್ದಾನೆ. ಆವಾಗ ಶಲ್ಯ ನೇರವಾಗಿ ಅಲ್ಲಿ ಬಂದು ಬಿಡಾರದಲ್ಲಿ ಬೀಡುಬಿಟ್ಟಿದ್ದಾನೆ. ಬಿಟ್ಟು ಅಲ್ಲಿ ನಡೀತಾ ಇರತಕ್ಕಂಥ ಉಪಚಾರವನ್ನು ನೋಡಿಬಿಟ್ಟು, ಗೌರವವನ್ನು ನೋಡಿಬಿಟ್ಟು ಅವನಿಗೆ ಬಹಳ ಸಂತೋಷ ಆಗಿಬಿಡ್ತು. 6 ನಯದಲ್ಲಿ ನಮ್ಮ ಕೆಳ ದಳಭಾರವನು ಸಲೆ ತಡೆದವನು ಕುರುವೀರನು ಯಮನಂದನನ್ನು ಮಿಗಿಲಾಗಿ ಮೆಚ್ಚಿದನು. ಯಾರಿದನ್ನು ಮಾಡಿರೋರು? ದುರ್ಯೋಧನ ಮಾಡಿದಾನ ಈ ವ್ಯವಸ್ಥೆಯನ್ನು, ಧರ್ಮರಾಜ್ ಮಾಡಿದಾನ. ಅವನ ಮನಸ್ಸಿನಲ್ಲೇನು ಅಂದರೆ ಪಾಂಡವರು ಮಾಡಿದ್ದಾರೆ ಈ ವ್ಯವಸ್ಥೆ ಅಂತ ಕಂಬಿಟ್ಟ. ಆದರೆ ದುರ್ಯೋಧನ ಇಂಥ ಮೋಸ ಅಂತ ಅವನಿಗೆ ಗೊತ್ತಿರಲಿಲ್ಲ. 6 ಮಾಡಲಿ ಅವರು ಬಂದರೆ ಹಾರಲೇಕೆನ್ ಒಡಲ ತೆರುವೆನು ವೀರಮೈದೋರಲಿ ಇರುತ್ತಾ ವಹಿಸಿದನು ಡಂಗುರವಾಗ. ನನಗೆ ಈ ಒಂದು ಸತ್ಕಾರ್ಯವನ್ನು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು ಯಾರು, ಅವರು ಎದುರಿಗೆ ಬರಲಿ, ನನ್ನ ಶರೀರವನ್ನೇ, ನನ್ನ ಇಡೀ ಸೈನ್ಯ ಸಮೇತ ನಾನು ಅವರ ಕಡೆ ಹೋಗಿಬಿಡ್ತೀನಿ ಅಂತ ಡಂಗೂರ ಹೊಡಿಸಿಬಿಟ್ಟಿದ ತಕ್ಷಣ ನೇರವಾಗಿ ದುರ್ಯೋಧನ ಬಂದು ನಿಂತ್ಕಂಡ. ಮಾವ ಅಂದ, ಏನಪ್ಪ ನಾನೇ ಈ ವ್ಯವಸ್ಥೆ ಮಾಡಿದ್ದೀನಿ. ಪಾಪ ಅವನಿಗೆ ಬೇಜಾರಾಗಿಬಿಡ್ತು ಶಲ್ಯನಿಗೆ. ಧರ್ಮರಾಜ್ ಮಾಡಿದ್ದಾನೆ ಈ ವ್ಯವಸ್ಥೆ ಅಂತ ಅವನು, ಆದರೆ ಮಾಡಿದ್ದು ದುರ್ಯೋಧನ. ಮಾವ, ಎನಗೆ ಬೆಂಬಲವಾಗಿ ಕುಂತಿ ತನಯರನು ಬಿಡಿ ಮರಳಿ ನೀವು ಹಸ್ತಿನಪುರಿಗೆ ತನಗಿತ್ತವರವೆನೆ ಶಲ್ಯ ಮನವಳುಕಿ. ಎನಗೆ ಬೆಂಬಲವಾಗಿ, ನನಗೆ ಬೆಂಬಲವಾಗಿ ನಿಂತ್ಕೊಳ್ರಿ. ಕುಂತೀಕ ತನಯರನು ಬಿಡಿ, ಪಾಂಡವರನ್ನು ಬಿಟ್ಟು ಬಿಡ್ರಿ, ನಾನೇ ತಾನೇ ವ್ಯವಸ್ಥೆ ಮಾಡ್ರಿ, ನೀವೇ ಹೇಳಿದ್ದೀರಿ. ನಿಮ್ಮವರನೇ ನಮಗೆ ಫಲಿಸ್ತಿವಾಗ ಅಂದ ತಕ್ಷಣ ಅವಾಗ ಅಂದ್ಕೊಂತಾನವನು, ತನಯ ಕೈಗೊಂಡನು ಯುಧಿಷ್ಠಿರ ಜನಪನಳಿಯನು ನೀನು. ಅಪ್ಪ ಯುಧಿಷ್ಠಿರ ಜನಪ, ಅವನು ಕೂಡ ಅಳಿಯನೇ ನನಗೆ. ನೀನು ಲೋಗನೇ ನನಗೆ ನೀವಿತ್ತಂಡ ಸರಿ ನಿಮ್ಮತ್ತ ಬಗೆನಿಂದ. ಅವನಾದರೆ ನೀನಾದರೆ ಏನಪ್ಪ, ಮನಸ್ಸಿನಾಗ ಮನಸ್ಸಿಲ್ಲ ಅವನಿಗೆ, ಪಾಪ ಬರಬೇಕು ಅಂತ ಮಾತು ಕೊಟ್ಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ, ನಿನ್ನ ಕಡೆಗೇ ಬರ್ತೀನಿ ನಡಿಯಪ್ಪ ಅಂತ ಹೇಳಿ. ಅಪ್ಪ ನೀನು ಈ ಸೈನ್ಯ ಸಮೇತ ಹಸ್ತಿನಾವತಿಗೆ ಹೋಗು. ಪಾಪ ಪಾಂಡವರು ಆ ಅಡವಿಯಲ್ಲಿ ಇದ್ದಾಗಿನಿಂದ ನಾನು ಅವರನ್ನು ನೋಡಿಲ್ಲ, ಅದಕ್ಕೋಸ್ಕರ ಅವರನ್ನು ನೋಡಿ ಬರ್ತೀನಿ. ಮವ ನಿಧಾನವಾಗಿ ನೋಡಿ ಬಾ, ಅವನಿಗೆ ಬೇಕಾಗಿದ್ದ ಸೈನ್ಯ ತಗೊಂಡು ಹಸ್ತಿನಾಪುರದ ಕಡೆಗೆ ಹೊಂಟ ಅವನು. ಇವನು ನೇರವಾಗಿ ಇಲ್ಲಿಗೆ ಬಂದ. ಇದಿರುಗೊಂಡನು ಕಾಣಿಕೆಯ ನಿಕ್ಕಿದನು ತೆಗೆದಪ್ಪಿದನು ಹಲಕಾಲದಲ್ಲಿ ಹೂಡಿದ ಹರುಷವನ್ನು ಕೈಗೊಳಗು ಮಾಡಿದರು. ಪಾಪ ಧರ್ಮರಾಜ ಅವ್ರ ಮಾವನ್ನು ನೋಡಿ ನಮಸ್ಕಾರ ಮಾಡ್ದ, ಆಲಿಂಗನ ಮಾಡ್ಕೊಂಡ, ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂಡಿಸಿದ. ಮಾವ ಸಂತೋಷ ನೀವು ಬಂದಿದ್ದು ಅಂತ ಹೇಳಿದ. ಅಪ್ಪ ಆಯ್ತಯ್ಯ, ಒಳ್ಳೇದಾಯಿತು. ಆದಡೇ ನೆಲೆ ಕಂದ ತಪ್ಪದು ಮೇದಿನಿಯ ಸಿರಿ ನನಗೆ ಸತ್ಯವ ಕಾದು 13 ಬುಧ ನವೆದಿರಿ ಮುಂದೆ ಲೇಸಬಹುದು. 13 ವರ್ಷ
ಒದ್ದಾಡಿದ್ದೀರಪ್ಪ, ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಕಾದಿ ವೃತ್ರಾಸುರನ ಮುರಿದ ಅಪವಾದದಲ್ಲಿ ಸಿರಿ ಹೋಗಿ ದುಃಖಿತನಾದ ಇಂದ್ರನು ಮತ್ತೆ ಬದುಕಿದ ಶಚಿಯ ದೆಸೆಯಿಂದ. ಇಂದ್ರ ವೃತ್ರಾಸುರದಿಂದ ಬಳಲಿದರೂ ಕೂಡ ಶಚಿಯಿಂದ ಅವನು ಬದುಕಿದ. ಆ ರೀತಿ ನಿಮಗೆ ಕಷ್ಟ ತೊಲಗುತ್ತೆ ಅಂತ ಹೇಳಿಬಿಟ್ಟು, ಆಯ್ತಪ್ಪ ನಾನು ಈ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿ ನೀನೇ ಮಾಡಿದೆ ಅಂತ ಹೇಳಿ ನಾನು ನನ್ನ ಸೈನ್ಯ ಸಮೇತ ನಿನ್ನ ಕಡೆಗೆ ಬರಬೇಕು ಅಂತಿದ್ದೆ. ಆದರೆ ಮೋಸ ಆಯಿತು ದುರ್ಯೋಧನ. ಅಲ್ಲ, ಇವನು ಧರ್ಮರಾಜ. ದುರ್ಯೋಧನ ಈ ಕೆಲಸ ಮಾಡಿಬಿಟ್ಟು ಸೈನ್ಯವನ್ನು ಹೊಡ್ಕೊಂಡು ಹೋದ ಅಂದ ತಕ್ಷಣ ಏನು ತೊಂದರೆ ಇಲ್ಲ ಮಾವ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಎಂದಿದ್ದಕ್ಕೆ, ಆಯ್ತಪ್ಪ ನಿನ್ನ ಮನಸ್ಸಿನಲ್ಲಿ ಏನಿದೆ, ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ, ನೀನು ಒಂದೇ ನನಗೆ ದುರ್ಯೋಧನನು ಒಂದೇ ಅಂದ. ಆವಾಗ ಧರ್ಮರಾಜ್ ಕೇಳ್ತಾನೆ, ಅಪ್ಪ ಮಾವ, ಆದೊಡ ಕರ್ಣಂಗೆ ಸಾರಥಿರ ಆದೊಡೆ ಸಮರದ ಮುಖದಲ್ಲಿ ವಾದ ತೇಜೋವಧೆಯ ಮಾಡುವುದು ಅವನ ನವಗಡಿಸಿ ಕಾದಿ ಕೊಡುವುದು ನಾವು ಗೆಲುವೋಲಾಧರಿಸುವುದು ನಮ್ಮದಿಂದ ಮೇದಿನೀಪತಿ ಶಲ್ಯನನು ಸತ್ಕರಿಸಿ ಕಳುಹಿದನು. ಮಾವ ಒಂದು ಮಾತು ಕೊಡಬೇಕು ನನಗೆ. ಅದು ಕೂಡ ಧರ್ಮರಾಜನಿಗೆ ಇಷ್ಟಕ್ಕೆ ಮುಂಚೆ ಕೃಷ್ಣನೇ ಹೇಳಿಕೊಟ್ಟಿದ್ದ ಆ ತಂತ್ರವನ್ನು ಉಪಯೋಗಿಸಿ ಧರ್ಮರಾಜ ಕೇಳ್ತಾನೆ, ಮಾವ ಒಂದು ವರವನ್ನು ಕೊಡಬೇಕು. ಕೇಳಪ್ಪ, ಏನೂ ಇಲ್ಲ, ಮುಂದೆ ನೀನು ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನಿಗೇನಾದರೂ ನೀನು ಸಾರಥಿ ಆದರೆ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಆವಾಗ ಕರ್ಣ ನಿನಗೆ ಎದುರು ಮಾತಾಡಿದರೆ ಯಾವುದೋ ಒಂದು ವಿಷಯಕ್ಕೆ ನೀನು ಸಾರಥಿತನವನ್ನು ಬಿಟ್ಟು ಹೊರಗೆ ಬರಬೇಕು. ಆವಾಗ ನಮಗೆ ಯುದ್ಧದ ಗೆಲುವಾಗುತ್ತೆ, ಅದಕ್ಕೆ ನೀನೇ ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ವರವನ್ನು ಕೇಳಿದ. ತಥಾಸ್ತು ಅಂದ ಶಲ್ಯ. ಬೀಳುಕೊಂಡನು ಶಲ್ಯನಿತ್ತಲು ಹೇಳುವರ ಮತಿಮುರಿಯ ನೋಟಕರಾಲಿ ಜೊಮ್ಮಿಡೆ ಕಾದು ವರಮನ ಮೂರು ಕದಲ ಕವಲಾಗಿ ಅತ್ಲಕ್ಷ ಮಾತನ್ನು ಕೊಟ್ಟುಬಿಟ್ಟು ಶಲ್ಯ ಹೇಳಿದ ಮಾತಿಗೆ ತಪ್ಪದಂತೆ ನೇರವಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗಿಬಿಟ್ಟಿದ್ದಾನೆ. ಈ ಕಡೆ ಏನಾಗ್ಬಿಡ್ತು, ಇಡೀ ಪ್ರಪಂಚ ಎಲ್ಲ ಗೊತ್ತಾಗ್ಬಿಡ್ತು. ಪಾಂಡವರೊಂದು ಕಡೆ ಕೌರವರೊಂದು ಕಡೆ ಅಂತ ಹೇಳಿಬಿಟ್ಟು, ಪಾಂಡವರ ಕಡೆ ಕೃಷ್ಣ ಬಂದಿದ್ದಾನೆ, ಕೌರವರ ಕಡೆ ಶಲ್ಯ ಹೋಗಿದ್ದಾನೆ, ಕೃಷ್ಣನ ನಾರಾಯಣನ ಸೈನ್ಯನೂ ಹೋಯಿತು ಅಂತ ಹೇಳಿಬಿಟ್ಟು, ಓ ಯುದ್ಧ ಗ್ಯಾರಂಟಿ ಅಂತ ಹೇಳಿ ಇಡೀ ಪ್ರಪಂಚ ಎರಡು ಭಾಗ ಆಗ್ತಾ ಇದೆಯಂತೆ. ಕೌರವರ ಕಡೆ ಕೆಲವರು, ಪಾಂಡವರ ಕಡೆ ಕೆಲವರು, ಕೌರವರ ಕಡೆ ಕೆಲವರು, ಪಾಂಡವರ ಕಡೆ ಕೆಲವರು. ದಶೆಗಳೆಂಟರ ಮೂಲೆ ಬಿರಿಯಲು ಪಸರಿಸಿತು ಹಳೆ ಬೊಮ್ಮಗಹುದೇ, ಹೊಸ ವಿಧಾತ್ರನ ಸೃಷ್ಟಿದು ಹೆಸರೇನು ಹೊಗಳುವರೇ. ಬ್ರಹ್ಮನ ಮರು ಸೃಷ್ಟಿಯಾಗಿದೆಯಂತೆ, ಆ ರೀತಿ ಸೈನ್ಯ ಸೇರ್ತಾ ಇದೆ. ಕುಸಿಯನೇ ಕೂರು ಮನುಭಾರಕೆ ನಶಿಯರೇ ನಾಗೇಂದ್ರ ನಾನೆಗಳು ಉಸುರು ಹದುಳವೇ ನೋಡನಲು ಬಂದುದು ನೃಪಹುರಾತ. ಚೋಳ ಪಾಂಡ್ಯರು ಕೇರಳರು ಶಿಶುಪಾಲ ನಂದನ ದೃಷ್ಟಕೇತು ಕರಾಳಮಾಗದ ಚೀನ ಬೋಟಕ ಕರ್ಪರಾದಿಗಳು ಮೇಲೆ ತಂದು ಭೀಮಂಗಾಳುದೋರಿದರಿತ್ತ ಕುರುಭೂಪಾಲಕನ ಕೂಡಿದರು ಭಗದತ್ತಾದಿ ಭೂಸುರರು. ಚೋಳರು, ಪಾಂಡ್ಯರು, ಕೇರಳರು, ಶಿಶುಪಾಲನ ಮಕ್ಕಳು, ದೃಷ್ಟಕೇತು, ಮಾಗಧ, ಚೀನಾ, ಬೋಟಕ ಎಲ್ಲ ಸೀದಾ ಭೀಮಸೇನ ಹತ್ರಕ್ಕೆ ಬಂದು ತೋರಿಸ್ಬಿಟ್ರು. ಭೀಮ ಅಲ್ಲಿ ಸೇನಾಧಿಪತಿಯಾಗಿದ್ದ. ನೋಡ್ರಿ ನಮ್ಮ ಸೈನ್ಯ ಇಷ್ಟೆಲ್ಲ ಇದೆ, ಪಾಂಡವರು ನಿಮ್ಮ ಕಡೆ ಬರ್ತೀವಿ ನಾವು ಅಂತ ಹೇಳಿ ಈ ಕಡೆ ಆಮೇಲೆ ಭಗದತ್ತಾದ ರಾಕ್ಷಸರೆಲ್ಲ ಕೌರವರ ಕಡೆ ಹೋಗಿಬಿಟ್ರು. ದೃಪದ ರಾಜ ಪುರೋಹಿತನು ಕುರು ನೃಪನ ನಿತ್ತಲು ಬಂದು ಕಂಡನು, ವಿಪುಳ ಮತಿ ಮಾತಾಡಿದನು ನಿಜ ರಾಜಕಾರ್ಯವ. ಕೃಪಣತನದಲ್ಲಿ ಕೌರವನು ಗುರು ಕೃಪನ ಭೀಷ್ಮನ ಮತವನೊಲ್ಲದೆ ಚಪಳ ಕರ್ಣನ ಕೂಡಿ ನಿಶ್ಚಯಿಸಿದನು ಕೊಳಗವ. ಈ ಕಡೆ ದೃಪದ ಮಹಾರಾಜ ಬಂದ, ತನ್ನ ಸೈನ್ಯದ ಸಮೇತ ಪಾಂಡವರ ಕಡೆ ಕೂಡಿದ. ಕೌರವನ ಕಡೆ ಬರ್ತಕ್ಕಂಥ ಸೈನ್ಯ ಕಡಿಮೆ ಇದೆ, ಪಾಂಡವರ ಕಡೆ ಎಲ್ಲ ಸೇರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ದುರ್ಯೋಧನಿಗೆ ಗೊತ್ತಾಯಿತು. ಅಲ್ಲಿಗೆ ಭೀಷ್ಮ ದ್ರೋಣರ ಹತ್ರ ಹೇಳಿದ, ತಥಾ ನಾವು ಯುದ್ಧಕ್ಕೆ ರೆಡಿ ಆಗೋಣ ಅಂದರೆ ಅವರು ಬೇಡ ಅಂದರು. ಒಪ್ಪದಂಗೆ ಅವನು ಕರ್ಣನ ಹತ್ರ ಹೇಳಿ ಯುದ್ಧವನ್ನೇ ನಿಶ್ಚಯ ಮಾಡಬೇಕು ಕರ್ಣ ಅಂತ ಹೇಳಿ ತೀರ್ಮಾನ ಮಾಡಿದ. ಆವಾಗ ಅವನು ಯೋಚನೆ ಮಾಡಿದ, ಅಲ್ಲಿ ಇವನ ಸೈನ್ಯ ಎಲ್ಲ ಆ ಕಡೆ ಹೋಗ್ತಾ ಇದೆಯಲ್ಲ, ಏನು ಮಾಡಬೇಕು, ಎಷ್ಟು ಸೈನ್ಯ ಇದೆಯೋ, ಎಷ್ಟು ಜನ ಸೇರಿದ್ದಾರೆ, ಏನಿದೆ ಪರಿಸ್ಥಿತಿ ಅಂತ ನೋಡ್ಕೊಂಬರ್ಬೇಕು. ಅಲ್ಲಿ ಆಸ್ಥಾನದಲ್ಲಿ ಧರ್ಮರಾಜನ ಆಸ್ಥಾನದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೇಳೋದಕ್ಕೆ ಇವನನ್ನು ಕಳಿಸ್ಬೇಕು, ಸಂಜಯನನ್ನು ಅಂತ ಹೇಳಿಬಿಟ್ಟು ಸಂಜಯನನ್ನು ಕರೆದಿದ್ದಾನೆ. ಸಂಜಯ ಬಾಯಲ್ಲಿ
ಏನು ಮಹಾರಾಜ, ಏನಿಲ್ಲ, ನೇರವಾಗಿ ನೀನು ಆ ಧರ್ಮರಾಜನ ಬಿಡಾರಕ್ಕೆ ಹೋಗು, ಅಲ್ಲೇನು ನಡೀತಾ ಇದೆ ಅನ್ನತಕ್ಕಂಥದ್ದನ್ನು ತಿಳ್ಕೊಂಡು ಬಾ. ಸೀದ ಬಂದ ಸಂಜಯ. ಅಷ್ಟೊತ್ತಿಗೆ ಧರ್ಮರಾಜ ಆಸ್ಥಾನವನ್ನು ನಿರ್ಮಾಣ ಮಾಡಿದಾನಂತೆ. ಏಕೆಂದರೆ ಸಂಜೆ ಬಂದು ನೋಡ್ಕೊಂಡು ದುರ್ಯೋಧನಿಗೆ ಹೇಳ್ತಾನಲ್ಲ, ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ಪರಮಾತ್ಮ ಕೂಡ ಅಲ್ಲಿಗೆ ಬಂದಿದ್ದಾನೆ ಅವತ್ತು. ಆವಾಗ ಒಂದು ಸಭೆಯನ್ನು ನಿರ್ಮಾಣ ಮಾಡಿದಾನಂತೆ. ಅದ್ಭುತವಾಗಿರತಕ್ಕಂತಹ ಸಭೆ, ಧರ್ಮರಾಜನ ಸಭೆ. ಯಾರು ಅಷ್ಟದಿಕ್ಪಾಲಕರು ಕೂಡ ನೋಡಿ ನಾಚತಕ್ಕಂಥ ಸಭೆ. ದೇವೇಂದ್ರನ ಒಂದು ಆಸ್ಥಾನವನ್ನು ಅಪಹಾಸ್ಯ ಮಾಡತಕ್ಕಂಥ ಸಭೆ. ಹರಿವಿರಾಟ ಧ್ರುವದ ಕೇಕಯರಿರವೋ ಬಲವಂಕದಲ್ಲಿ, ವಾಮದಲ್ಲಿರೆ ವೃಕೋದರ ಫಲುಗುಣಾದಿಗಳು ಅಖಿಳ ಮಂತ್ರಿಗಳು. ವಿರಾಟ, ಧ್ರುಪದ, ಕೈಕೈ ರಾಜರು ಇವರೆಲ್ಲ ಬಲಗಡೆ ಕೂತ್ಕೊಂಡಿದ್ದಾರೆ. ಎಡಭಾಗದಲ್ಲಿ ವೃಕೋದರ, ಫಲುಗುಣಾದಿಗಳು ಎಡಭಾಗದಲ್ಲಿದ್ದಾರೆ ಮಂತ್ರಿಗಳು. ತರುಣಿಯರು ಪರಿಮಳದ ಜಂಗಮ ಭರಣಿಯರು, ಮನುಮಥ ವಿರಿಂಚಿನ ತರುಣಿಯರು, ಕುಳ್ಳಿರ್ದರ ರಸನ ಹಿಂದೆ ಮೋಹರಿಸಿ. ಹಿಂದೆಲ್ಲ ರಾಣಿ ವಾಸದವರು ಕೂತ್ಕೊಂಡಿದ್ದಾರೆ. ಯಾರ್ಯಾರಿದಾರಪ್ಪ? ಕರಣಿಕರು, ಮಂತ್ರಿಕರು, ವೈದ್ಯರು, ಸರಸ ಕವಿಗಳು, ತಾರ್ಕಿಕರು, ವರಭರದ ನಿಪುಣರು, ಗಾಯಕರು, ಪಾಠಕರು, ವಾಗ್ಮಿಗಳು, ಕರಿತುರಗ ಶಿಕ್ಷಕರು, ಲಕ್ಷಣ ಪರಿಣತರು, ಕೋವಿದರು, ಸಾವಂತರರು, ಪರಿಹಾಸಕರು, ವೈತಾಳಿಕರು ರಂಜಿಸಿತು. ಪ್ರತಿಯೊಬ್ಬರೂ ಕೂಡ 64 ವಿದ್ಯೆಗಳಲ್ಲಿ ಪಂಡಿತರಾಗಿರ್ತಕ್ಕಂಥವರೆಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ. ಕುಮಾರವ್ಯಾಸನ ಒಂದು ಅದ್ಭುತವಾಗಿರ್ತಕ್ಕಂಥ ವರ್ಣನೆ. ಮಾವುತರು, ಚಿತ್ರಕರು, ಮಲ್ಲರು, ರಾವುತರು, ಶಿಲ್ಪಿಗಳು, ಮಾಯಾ ಕೋವಿದರು, ಕರ್ಣಾಂಗ್ರಿವಿಕಳರು, ಮುಖವಾಮನರು, ದ್ರಾವಕರು, ಜೂಜಾಳಿಗಳು, ವರದಾವಣಿಯರು, ವಿದೇಶಿಗಳು, ಮೃಗಜೀವಿಗಳು, ಶಾಕುನಿಕರೆಸೆದರು ರಾಜಸಭೆಯೊಳಗೆ. ಮಾವುತರು, ಚಿತ್ರಕರು, ಮಲ್ಲರು, ರಾವುತರು, ಶಿಲ್ಪಿಗಳು, ಮಾಯಾ ಕೋವಿದರು, ಯಾರು ಬೇಕ್ರಿ ಹಂಗೆ ನೆರೆದು ಬಿಟ್ಟಿದ್ದಾರಂತೆ. ಸೋಲ ಮಕುಟದ ರತ್ನರಶ್ಮಿಯ ದಾಳಿಗೊಂಡುದು ತಮವ ನಿನ್ನ ಪೋಲು ಪೋಗಿನ ಕಿತ್ತ ಖಡ್ಗಕ್ಕೆ ಪ್ರಭೆ ಹಂಗೇಕೆ. ಏನು ಸುಮ್ಮನೆ ಪಳ್ಳ 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 ಹೊಡಿತಕ್ಕಂಥ ಒಂದು ಖಡ್ಗಗಳು ಪ್ರಕಾಶ ಬರ್ತಾ ಇದೆಯಂತೆ ಅವುಗಳಲ್ಲಿ. ಆ ರೀತಿ ಕಾಣಿಸ್ತಾ ಇದೆ ಪರಮಾತ್ಮ ಎಲ್ಲರ ಮಧ್ಯದಲ್ಲಿ. ಮೇಲೆ ಸಿಂಹಾಸನದ ಮೇಲೆಲ್ಲ ಕೂತ್ಕೊಂಡಿದ್ದಾನಂತೆ ಧರ್ಮರಾಜನ ಪಕ್ಕದಲ್ಲಿ. ನಳಿನ ನಾಭನು ನಗುತ ಪರಮಂಡಲದ ಶಿಷ್ಯನು ಬರಲಿಯನೇ. ಅಲ್ಲಿ ದೂತರು ಹೇಳಿದರು, ಪರಮಾತ್ಮ ಬರ್ತಾ ಇದ್ದಾನೆ, ಸಂಜೆ ಬಂದಿದ್ದಾನೆ, ಒಂದು ವಿಷಯವನ್ನು ತಂದಿದ್ದಾನೆ ದುರ್ಯೋಧನನ ಕಡೆಯಿಂದ, ಅದಕ್ಕೋಸ್ಕರ ಒಳಗಡೆ ಬರಬಹುದೇ, ದಯವಿಟ್ಟು ತಿಳಿಸಿರಿ ಅಂತ ಕೇಳಿದರೆ ಧಾರಾಳವಾಗಿ ಬರಬಹುದು, ಏನು ತೊಂದರೆ ಇಲ್ಲ ಅಂತ ಹೇಳಿದನಂತೆ ಭಗವಂತ. ಬಂದುಬಿಟ್ಟ ಸಂಜಯ. ಬಂದು ನೋಡುತ್ತಾನೆ ಆಸ್ಥಾನವನ್ನು. ಆಶ್ಚರ್ಯ ಆಯ್ತವನಿಗೆ. ಬಂದು ಕಾಣಿಕೆ ಕೊಟ್ಟು ಹರುಷದಲಂದು ಮೈಕ್ಕಿದನು, ಭಯದಲ್ಲಿ ನಿಂದು ನೋಡಿದ ನೆಡಬಲದ ಮಹಾಮಹೀಶ್ವರರ. ಸಂದಯಮನೋ ನಿರುತಿಯೋ ಪೌರಂದರನೋ ಪಾವಕನೋ ವರುಣನೋ ಮಂದಿದು ಮಾನಸರೇ ಮಾಮಾಯನುತ ಬೆರಗಾದ. ಸಂಜೆ ಬಂದು ನೋಡ್ತಾನಂತೆ. ಅಬ್ಬಬ್ಬಬ್ಬಬ್ಬ, ಇವರೇನು ಅಷ್ಟದಿಕ್ಪಾಲಕರು, ಯಮ, ಇಂದ್ರ, ವರುಣ, ಅಗ್ನಿ, ನೈಋತ್ಯ, ವರುಣ, ವಾಯುವ್ಯ, ಈಶಾನ್ಯರು, ಏನು ಕಥೆನೋ, ಯಾರಪ್ಪ ಇವರೆಲ್ಲ, ಎಷ್ಟು ಜನ ಸೈನ್ಯ ಇದೆಯಲ್ಲ. ಅವನಿಗೊಂದು ಕಡೆ ಸಂತೋಷ ಆಗಿಬಿಡ್ತು. ಹಳುವದಲ್ಲಿ 12 ವರುಷವು ತೊಳಲಿದರು ಸಿರಿ ಹೋಗಿ, ನಿಮಿಷಕ್ಕೆ ನೆಲದ ರಾಯರು ನೆರೆದು ಜೀಯನುತ್ತಿದೆ ಮಹಾದೇವ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿ ಎಷ್ಟು ಕಷ್ಟಪಟ್ಟಿದ್ರು ಪಾಪ. ಒಂದೇ ನಿಮಿಷಕ್ಕೆ ಸೈನ್ಯ ಜೀ ಅಂತ ಇದೆಯಲ್ಲ. ಯಾಕೆ ಅಂದರೆ ನಳಿನ ನಾಭನು ಕರುಣದಳತೆಗೆ ನಿಲುಕದಿಹುದೇ. ಏನುಂಟು ಪರಮಾತ್ಮನ ಆಶೀರ್ವಾದ ಇದ್ದರೆ ಇದ್ಯಾವುದರಿ ದೊಡ್ಡದು. ಮುರರಿಪು ಮುನಿದೊಡ ಆವನ ಮುರಿಯನೆಂದನು ತನ್ನ ಮನದೊಳಗೆ. ಪರಮಾತ್ಮನಿಗೆ ಸಿಟ್ಟು ಬಂದರೆ ಯಾವನ್ರಿ ಮೊಗ್ಗಲ್ ಮುರಿಯಲ್ಲ. ಅದಕ್ಕೆ ಇದೆಲ್ಲ ಏರ್ಪಾಟು, ಸರಿಯಾದ ಬುದ್ಧಿ ಕಲಸಕ್ಕೆ ದುರ್ಯೋಧನನಿಗೆ ಅಂತ ಅವನಿಗೊಂಥರ ಸಮಾಧಾನ ಆಗಿದೆ. ಇಳುಹಿದನು ಮಹಿಯಲ್ಲಿ ಮಹೀಪತಿ ಕಳುಹಿದು ಉಡುಗೊರೆಗಳನ್ನೆಲ್ಲ ಹುಟ್ಟಿದ್ದಾನೆ.
ನಮಸ್ಕಾರವನ್ನು ಮಾಡಿದ್ದಾನೆ. ಅವನಿಗೂ ಕೂಡ ಒಂದು ಸಿಂಹಾಸನವನ್ನು ಹಾಕಿದ್ದಾರೆ. ಅಲ್ಲಿ ಸಂಜಯ ಕೂತ್ಕೊಂಡಿದ್ದಾನೆ. ಆವಾಗ ಧರ್ಮರಾಜ್ ಕೇಳ್ತಾನಂತೆ, ಪಾಪ ಸಂಜಯ ಚೆನ್ನಾಗಿದ್ದಾರೇನಪ್ಪ? ಒಲವು ಬೊಪ್ಪನಲುಂಟಲ. ಅಪ್ಪ ಚೆನ್ನಾಗಿದ್ದಾನೇನಪ್ಪ? ದೊಡ್ಡಪ್ಪ ದುರ್ಯೋಧನ ಹೇಗಿದ್ದಾನೆ? ಮಕ್ಕಳನ್ನು ಮರೆಯನು, ನಮ್ಮನ್ನು ಅವನು ಯಾವತ್ತು ಮರೆಯಲ್ಲ ಅನ್ನೋ ನಂಬಿಕೆ ನನಗಿದೆ. ಲೇಸು ಸಂಜಯ ತಿಳುಹು ತಾತನ ಕುಶಲವದು ಗಾಂಧಾರಿ ದೇವಿಯರ. ಕೃಷ್ಣ ಅಲ್ಲ ಸಂಜಯ, ಹೇಳಪ್ಪ, ಅಮ್ಮ ಗಾಂಧಾರಿ ಇವರೆಲ್ಲ ಹೇಗಿದ್ದಾರಪ್ಪ? ಕುರು ಪಿತಾಮಹ ಗೌತಮರ ಸಚ್ಚರಣ ಕಮಲಂಗಳಿಗೆ ಕುಶಲವೇ? ಭೀಷ್ಮ ದ್ರೋಣರು, ಅಶ್ವತ್ಥಾಮಾಚಾರ್ಯರು, ಇವರೆಲ್ಲ ಕೃಪಾಚಾರ್ಯರೆಲ್ಲ ಚೆನ್ನಾಗಿದ್ದಾರ? ಕುಶಲವೇ ಗುರು ಸುತನು ಸುಕ್ಷೇಮಿಯೇ ಕುರುರಾಯನಿರವೆಂತೂ. ದುರ್ಯೋಧನ ಹೇಗಿದ್ದಾನೆ? ಕುರುಪತಿಯ ಸೋದರರು ಮಕ್ಕಳು ಸರಸಿಜಾನನೆ ಭಾನುಮತಿ ಎಲ್ಲರನ್ನು ಕೇಳ್ಬಿಟ್ಟು ಮಿಕ್ಕರಸಿಯರು ಕರ್ಣಾದಿಗಳು ನಿವೃತರೇ ಹೇಳಿಂದ. ಎಲ್ಲ ಚೆನ್ನಾಗಿದ್ದಾರೇನಪ್ಪ? ಅವಾಗ ಅವನಂತಾನಂತೆ, ಆಮೇಲೆ ಮುನ್ನ ಭೀಷ್ಮದ್ರೋಣ ಗೌತಮರುನ್ನತದ ಕಾರುಣ್ಯದಲ್ಲಿ ಸಂಪನ್ನ ಸಾಹಸರಾದೇವಾಚರಿಸಿದೆವು ಧರ್ಮವನ್ನು. ಅವರ ಒಂದು ಭೀಷ್ಮ ದ್ರೋಣ ಇವರ ಆಶೀರ್ವಾದದಿಂದ ನಮ್ಮ ಧರ್ಮ ನಡೀತಾ ಇದೆ. ಇನ್ನು ಧೃತರಾಷ್ಟ್ರಾವನಿಪನು ತನ್ನ ಮಕ್ಕಳ ಬಾಂಧವ ಪ್ರತಿಪನ್ನತೆ ನೆರೆ ಕಾಂಬನೆಂದನು ಧರ್ಮಸುತ ನಗುತ. ಆವಾಗ ಪರಮಾತ್ಮ ಕೇಳ್ತಾನೆ, ಏನಪ್ಪಾ ಬಂದಿದೀಯಾ ಸಂಜಯ? ಏನು ಬಂದಿಹದನು ನಿಮ್ಮವರೇನೆಂದರು? ಕುರುಕುಲೇಶ್ವರನೇನ ನಕ್ಕಟ ಬುದ್ಧಿ ಗಳಿಸಿದನವರ ಮಾತುಗಳ. ಏನುವನು ನೀನುಳುಹದಿರು ಎಲ್ಲ ಹೇಳ್ಬಿಡಿ. ಏನಂದ್ರು, ಯಾಕೆ ಕಳಿಸಿದ್ರು ನಿನ್ನ, ಯಾಕೆ ಬಂದಿದೀಯಾ ಅಂದರೆ, ಅವಾಗ ಅವನು ಹೇಳ್ತಾನಂತೆ, ಪರಮಾತ್ಮ ನಿನಗೆ ಗೊತ್ತಿಲ್ಲದೆ ಇರೋದೇನಪ್ಪ? ನಾಡಬೇಡುವರೆಮ್ಮೊಡನೆ ಹೊಯ್ದಾಡುವುದು ಸಂಪತ್ತಿಗೆ ಚಿತ್ತವ ಮಾಡಲಾಗದು ಸಂಧಿ ವೀರ ಕ್ಷತ್ರಿಯರ ಮತವೇ. ನೀವು ಸಂಧಿಗೆ ಬರಬಾರ್ದಂತೆ, ಸಂಧಿ ಮಾಡ್ತಕ್ಕಂಥದ್ದು ಕ್ಷತ್ರಿಯರ ಒಂದು ಮತ ಅಲ್ಲಂತೆ. ಅದಕ್ಕೋಸ್ಕರ ಯುದ್ಧನೇ ಮಾಡಕ್ಕೆ ಬರಬೇಕಂತೆ. ನಿಮಗೆ ಭಾಗ ಬೇಕಾದರೂ ಯುದ್ಧಕ್ಕೆ ಬರಬೇಕಂತೆ. ಅದನ್ನು ಹೇಳಿ ಕಳಿಸಿದವನು ನೇರವಾಗಿ. ಬೇಡುವರೆ ಪಾರ್ಥಿವರು ತಾವದನಾಡಬಾರದು ತಮ್ಮ ಜನನವ ನೋಡಿ ನುಡಿವರು ಪಾಂಡುಸುತರೆಲ್ಲೆಂದು ಹೇಳಿಂದ. ಪಾಂಡವರು ಯಾವತ್ತೂ ಕೂಡ ಸಂಧಿಯನ್ನು ಒಲಿಯಲ್ಲ, ಅವ್ರಿಗೆ ಯುದ್ಧನೇ ಬೇಕು. ಅದಕ್ಕೋಸ್ಕರ ಅವರನ್ನು ಯುದ್ಧಕ್ಕೆ ಆಹ್ವಾನ ಮಾಡುವ ಸಂಜಯ ಅಂತ ನಾನು ಹೇಳಿ ಕಳಿಸಿದ. ಅದಕ್ಕೆ ಬಂದೆ, ಏಕೆಂದರೆ ಅವರೆಲ್ಲ ಮಹಾವೀರರು. ನಮಗೆ ಸಂಧಿ ಬೇಕು ಅಂತ ಬರೋರಲ್ಲ ಯಾವತ್ತು. ಯುದ್ಧಕ್ಕೆ ಬರ್ತೀವ, ಗೆದ್ದುಕೊಂಡು ನಮ್ಮ ಭಾಗ ನಾವು ತಗೊಂತೀವಿ ಅಂತ ಅವ್ರು ಅಂತಾರೆ ಅಂತಾನೆ ಹೇಳಿ ಕಳಿಸಿದ್ದಾನೆ. ತೀರ್ಮಾನ ಅವನೇ ಹೇಳಿ ಕಳಿಸ್ಬಿಟ್ಟಿದ್ದಾನೆ. ಅಂದಾಗ ಭೀಮಸೇನಿಗೆ ಸಿಟ್ಟು ಬಂದ್ಬಿಡ್ತು. ಮುಚ್ಚ ಸಂಜಯ, ಸಾಕು ಕೌರವನಾಯ ಮಾತನದೇಕೆ ಚಿತ್ತೈಸುವಿರಿ. ಧರ್ಮರಾಜ್ಗೆ ಹೇಳ್ದ, ಅಣ್ಣ ಅವನ ಮಾತು ಕೇಳಲೇಬೇಡ ನೀನು, ದುರ್ಯೋಧನನ ಮಾತು. ದೂತನ ನೂಕು ನೂಕು ಕುಠಾರ ದುರ್ಯೋಧನನೊಡನೆ ಹೋಯಿದ್ದು. ಲೋಕವನ್ನ ಕಡೆ ಸಂಜಯನ್ ಶಾಕಿನಿಯರನು ರಕುತ ವಾರಿಯೊಳೋ ಕುಳಿಯನಾಡಿಸುವೆ ನಿಲು ತಡವೇಕೆ ಗುಡುಗುಡಿಸಿ ಕಿಡಿಕಿಡಿಯಾದನ ಭೀಮ. ಏನು ಸುಮ್ಮನೆ ಶಾಕಿನಿ ಡಾಕಿನಿ ಭೂತ ಪ್ರೇತಗಳಿಗೆ ನಾನು ಆಹಾರವಾಗಿ ಹಂಚಿಬಿಡ್ತೀನಿ. ಅವನ ಕಥೆ ಏನೋ ಬಂದು ನೋಡ್ ಬಿಡಿಲ್ಲಿ. ಅಯ್ಯೋ ನಡಿಯಪ್ಪ, ಸ್ವಲ್ಪ ಯೋಚನೆ ಮಾಡು. ದೆಸೆಯ ದೈವಂಗಳಿಗೆ ಹೆಸರಿಸುವರೆಮ್ಮನು ಕಳುಹೆನುತ ಗರ್ಜಿಸಿದರು ಅಂದ ಅಭಿಮನ್ಯು ಸಾತ್ಯಕಿ ಭೀಮನಂದನು. ಅಭಿಮನ್ಯು ಸಾತ್ಯಕಿ ಭೀಮನ ಮಗ. ಇವರೆಲ್ಲ ಸುಮ್ಮನೆ ಬಿಡು ಧರ್ಮರಾಜ, ಹೋಗಿಬಿಡ್ತೇವನು ಏನು ಮಾತಾಡ್ತಾನೆ, ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾನಲ್ಲ, ಇವಾಗೇ ಯುದ್ಧ ಏನೋ ಎಂಬುದನ್ನು ಬಗೆಹರಿಸ್ಬಿಡ್ತೀನಿ. ಆವಾಗ ಕದಡಿತಾಯಾಸ್ಥಾನ ಕಲ್ಪಾಂತದ ಮಹಾಶಿಡಿಲಂತೆ ಏನೆಲ್ಲ ಎದ್ದು ಬಿಟ್ರು. ದುರ್ಯೋಧನ ಅಪ್ಪಣೆ ಕೂಡ ಮಾಡ್ತೀವಿ ಕತೆ ಏನು ಎಂಬುದನ್ನು. ಆವಾಗ ಅದರ ಧರ್ಮರಾಜ್ ಅಂತನಂತೆ, ಓಹೋ ತಡೀರಿ ಕೃಷ್ಣ ರಾಮ ಕೇಳ್ಕೊಂಡು ಕುಂತಿದ್ದಾನೆ. ಧರ್ಮರಾಜ್ ಹೇಳ್ತಾನೆ, ಆತನಿಂದೇನಹುದು ಹೊಲ್ಲೆ ಹವಾತನಿಂದೇನಹುದು ಲೇಸುಗಳಾತನಿಂದೇ ಬರಲಿ ಹಿಂದಣ ಕಾನನಾಯಸದ ಯಾತನೆಯ ಸೈರಿಸಿದ ನಮಗಿನ್ನಾತ ನುಡಿದೊಡೆ ಹಾನಿಯೇ ನೀವು ಕಾತರಿಸಿದರಿ ಎಂದು ಸಂತೈಸಿದನು ಯಮಸೂನು. ಎಷ್ಟೋ ಕಷ್ಟ ನಮಗೆ ಕೊಟ್ಟಾಗೆ ಸಿಟ್ಟು ಬರಲಿಲ್ಲ ಅಂದ್ರೆ ಇವಾಗ ಯಾಕೆ ಬರ್ಬೇಕಪ್ಪ?
ಭಗವಂತಿಲ್ಲೇ ಇಲ್ಲಿ ಮಾತಾಡ್ತಾನೆ, ನೀವ್ಯಾಕೆ ಎಗರಾಡ್ತೀರಿ, ಸುಮ್ಮನೆ ಕೂತ್ಕೊಳ್ರಿ ಅಂದ. ತಿರುಗಿ ಒಂದು ಕತೆ ಅದೇ. ಜನಕನನು ಗಂಧಾರಿ ದುರ್ಯೋಧನನವರೊಡನೆ ಹುಟ್ಟಿದರ, ಅವರಂಗನೇರನು ದುಶ್ಶಳೆ ಸೈಂಧವ ಕರ್ಣ ಶಕುನಿಗಳ. ಕಳುಹಿದನು ಬೀಡಾರಕ್ಕೆ ಅವನಿಪನ ತಿಲಕನನು ಸಂಜಯನನು, ಅಲ್ಲಿಂಬಳಿಕ ಮರುದಿನ ಕೃಷ್ಣ ಪಾರ್ಥರು ಸಂಜಯನ ಕರೆಸಿ. ಸದ್ಯಕ್ಕೆ ಸಂಜಯನನ್ನು ಕಳಿಸಿದ್ದಾನೆ, ಸಭೆಯಲ್ಲಿ ಮುಗಿದಿದೆ. ಆವಾಗ ಕೃಷ್ಣ ಅವರೆಲ್ಲ ಸಂಜಯನನ್ನು ಕರೆದು, ಕೃಷ್ಣ ಧರ್ಮರಾಜ ಕರೆದು ಬಿಟ್ಟು, ಬಲುಹು ಮೆಲುಹಿನ ನುಡಿಗಳಿಂದವೇ ತಿಳುಹಿದರು, ಬಳಿಕಿತ್ತಲು ಓಲಗದೊಳಗೆ ದೂತನ ಕರೆಸಿ ಬೀಳ್ಕೊಟ್ಟನು ಯುಧಿಷ್ಠಿರನು. ಆವಾಗ ಇವನನ್ನು ಬೀಳ್ಕೊಡ್ತಾನೆ ಧರ್ಮರಾಜ. ಜನಕನನು ಗಾಂಧಾರ ಆಯ್ತಾನಲ್ಲ, ವರಪುರೋಹಿತನನು ಸುಸಾಮ ವೈದ್ಯರನು ವಿದುರನನು ಮತ್ತರಮನೆ ವಿಶ್ವಾಸಿಗಳಲ್ಲೂ ಒಳಗ ಗಣಿಕೆಯರ. ಅವಾಗ ನೇರವಾಗಿ ಅವನು ದುರ್ಯೋಧನ ಹತ್ರ ಬರ್ತಾನೆ. ಹೊನ್ನಿನಲ್ಲಿ ಮಧುರೋಕ್ತಿಯಲ್ಲಿ ವಿವಿಧೋನ್ನತೋನ್ನತ ಉಡುಗೊರೆಗಳಲ್ಲಿ ದೂತನ ಮನ್ನಿಸಿದನು, ಅವನೀಶ ಉಚಿತದಲ್ಲಿ ಅವನ ಬೀಳ್ಕೊಟ್ಟು. ಪಾಪ ಎಷ್ಟೋ ಒಂದು ಅವನನ್ನು ಮನ್ನಿಸಿಬಿಟ್ಟು ಅವನಿಗೆ ಉಪಚಾರವನ್ನು ಮಾಡಿ ಸತ್ಕಾರ್ಯವನ್ನು ಮಾಡಿ ಅಲ್ಲಿಂದ ಕಳಿಸಿದ್ದಾನೆ. ಪನ್ನಗನ ಸಿರಿಮಂಚದಾತನು ಬೆನ್ನಲಿರಲು. ಏನು ಸುಮ್ಮನೆ ಪನ್ನಗನ ಸಿರಿಮಂಚದಾತನು ಬೆನ್ನಲಿರಲು ಅಂದರೆ 1000 ಹೆಡೆ ಆದಿಶೇಷನ ಒಂದು ಹಾಸಿಗೆಯನ್ನು ಮಾಡಿಕೊಂಡಿರತಕ್ಕಂಥ ಭಗವಂತ ಇವನಿಗೆ ಬೆನ್ನಿಗೆ ನಿಂತಿದ್ದಾನೆ ಪಾಂಡವರಿಗೆ ಅಂದಾಗ, ಪಾಂಡತನಯರಿಗಿನ್ನು ಮಂಗಳವೆನುತ ಸಂಜಯ ಬಂದನು ಇವಪುರಿಗೆ. ಇಂಥ ಭಗವಂತ ಇವರು ಹಿಂದಿದ್ರೆ ಯಾವನಿಗ್ರಿ ಭಯ, ಏನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಸಂಜಯ ಹಸ್ತಿನಾವತಿಗೆ ಬಂದಿದ್ದಾನೆ ಅಂತಕ್ಕಂಥ ಒಂದು ಸಂಧಿ. ಈ ಸಂಧಿಯನ್ನು ಕೇಳಿರ್ತಕ್ಕಂಥ ತಮಗೆಲ್ಲರೂ ಕೂಡ ವಂದನೆಗಳು ಅಂತ ಹೇಳಿಬಿಟ್ಟು, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.